ಮಧ್ಯ, ಮಾಂಸ, ಮತ್ಸ್ಯ, ಮೈಥುನ, ಮುದ್ರಾ ಅಂತ ಈ ಪಂಚ ಮಕಾರದಿಂದ ದೇವಿಯನ್ನು ಆರಾಧನೆ ಮಾಡುವಂಥ ಕತ್ತಿ ಅಲಗಿನ ಮೇಲೆ ನಡೆದ ಹಾಗೆ ಅದರ ಉಪಾಸನೆ ಅಷ್ಟು ಕಷ್ಟವೂ ಹೌದು, ಅಷ್ಟೇ ಸುಲಭವೂ ಹೌದು. ಒಂದು ಕಡೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇನ್ನೊಂದು ಕಡೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಹೀಗೆ 33 ಕೋಟಿ ದೇವತೆಗಳು ಸೇರಿ ಮಧ್ಯದಲ್ಲಿ ಸ್ವರ್ಣ ರೇಖೆ ಇದೆ. ಹಾಗೆ ಉದ್ಭವವಾದಂಥ ಲಿಂಗ. ನಮಸ್ಕಾರ, ನಾನು ಬಡಕಿಲ ಪ್ರದೀಪ್. ಇದು ಶ್ರೀಚಕ್ರ ರಹಸ್ಯ. ನಮ್ಮ ಜೊತೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಅಡಿಗ ಅವರಿದ್ದಾರೆ. ಅವ್ರ ಜೊತೆ ಶ್ರೀಚಕ್ರದ ರಹಸ್ಯವನ್ನು ತಿಳಿತಾ ಶಂಕರ ಭಗವತ್ಪಾದರು ಹೇಗೆ ಮಧುರೆಯಲ್ಲಿ ಮೀನಾಕ್ಷಿ ಅಮ್ಮನನ್ನು ಆ ಶ್ರೀಚಕ್ರದ ಮಧ್ಯದಲ್ಲಿ ಬಂಧಿಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಸಮಯ. ನಮಸ್ಕಾರ. ನಮಸ್ತೆ. ಮುಂದೆ ಶಂಕರರು ಏನು ಮಾಡ್ತಾರೆ? ಹಾಗೆ ಆದಿಶಂಕರ ಭಗವತ್ಪಾದರು ಈ ಶ್ರೀಚಕ್ರವನ್ನು ಹೇಗೆ ಅವರಿಗೆ ಇದು ಪ್ರಪಂಚದ ಆದಿ, ಇದರಲ್ಲೇ ಸಂಪೂರ್ಣ ಶಕ್ತಿ ಅಡಗಿದೆ ಅಂತ ಗೊತ್ತಿದ್ದರಿಂದ ಅವರು ಈ 4 ದಿಕ್ಕಲ್ಲಿ, ಭಾರತದ 4 ದಿಕ್ಕಲ್ಲಿ 4 ಚತುರಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ದಕ್ಷಿಣದಲ್ಲಿ ಶೃಂಗೇರಿ, ಉತ್ತರದಲ್ಲಿ ಬದ್ರಿ, ಪಶ್ಚಿಮದಲ್ಲಿ ದ್ವಾರಕಾ ಮತ್ತು ಪೂರ್ವದಲ್ಲಿ ಪುರಿ. ಹೀಗೆ 4 ಪ್ರದೇಶಗಳಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳಲ್ಲಿ ಪ್ರಧಾನವಾಗಿ 4 ಪೀಠವನ್ನು ಸ್ಥಾಪನೆ ಮಾಡಿ ಆ ಪೀಠದಲ್ಲಿ ಈ ಶ್ರೀಚಕ್ರವನ್ನು ಅರ್ಚಿಸಲಿಕ್ಕೆ ನಿರ್ದೇಶನ ಕೊಟ್ಟು ತನ್ಮೂಲಕ ಅದು ಪ್ರಪಂಚದಾದ್ಯಂತ ಪೂಜಾ ಪದ್ಧತಿ ಪ್ರಸಾರವಾಗುವಂತೆ ಮಾಡ್ತಾರೆ. ಅವರ ಶಿಷ್ಯರು ಇತ್ಯಾದಿ ಇವರು ಅದನ್ನು ಒಂದು ಉಪದೇಶ ರೂಪದಲ್ಲಿ, ಅಂದರೆ ಅದು ಅತಿ ರಹಸ್ಯ ಮತ್ತು ಅತಿ ಕ್ಲಿಷ್ಟ, ಅಂದರೆ ಒಂದು ಹಸಿಧಾರಾವೃತ, ಅಂದರೆ ಒಂದು ಕತ್ತಿ ಅಲಗಿನ ಮೇಲೆ ನಡೆದ ಹಾಗೆ ಅದರ ಉಪಾಸನೆ ಅಂತ. ಅಷ್ಟು ಕಷ್ಟವೂ ಹೌದು, ಅಷ್ಟೇ ಸುಲಭವೂ ಹೌದು. ಈ ಎರಡೂ ಇರುವುದರಿಂದ ಅದನ್ನು ಯೋಗ್ಯರಿಗೆ, ಆ ಒಂದು ಅವನ ಯೋಗ್ಯತೆ, ಅವನ ಸಾಮರ್ಥ್ಯ, ಇದನ್ನೆಲ್ಲ ಪರೀಕ್ಷಿಸಿ ಅದನ್ನು ಆಯಾ ಒಂದು ಪೀಠಗಳಲ್ಲಿ ಅವರವರ ಶಿಷ್ಯರ ಮೂಲಕ ಅದು ಇಡೀ ಪ್ರಪಂಚದಾದ್ಯಂತ ಇವತ್ತು ಈ ಸಂಪ್ರದಾಯ ಬಂತು. ನಂತರ ಅನೇಕ ಸಂಪ್ರದಾಯಗಳು ಇವೆ. ಇದಕ್ಕೆ ಮುಖ್ಯವಾಗಿ ದಕ್ಷಿಣಾಮೂರ್ತಿ, ಯಾಕಂದರೆ ಅನೇಕ ಈ ವಿದ್ಯೆಯ ಪ್ರಾರಂಭ, ಅಂದರೆ ಇದಕ್ಕೆ ಋಷಿ ಪ್ರೋಕ್ತ ಯಾರಂದರೆ ಇದು ಶಂಕರಾಚಾರ್ಯರು ತಂದಿದ್ದಲ್ಲ. ಶಂಕರಾಚಾರ್ಯರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಆ ಒಂದು ಏನು ವಿದ್ಯೆ ಒಂದು ಮಾಸಿ, ಅಂದರೆ ಇದೇನು ಒಂದು ಹಿನ್ನೆಲೆಗೆ ಹೋದ ವಿದ್ಯೆಯನ್ನು ಮುನ್ನೆಲೆಗೆ ತಗೊಂಬಂದರು ಶಂಕರ. ಇದರ ಋಷಿ ದಕ್ಷಿಣಾಮೂರ್ತಿ ಋಷಿ ಅಂತ. ದಕ್ಷಿಣಾಮೂರ್ತಿ ಋಷಿಗಳಿಗೆ ಹಯಗ್ರೀವ ಋಷಿ, ಹಯಗ್ರೀವರು ಇದನ್ನು ಪ್ರಚುರಪಡಿಸಿದ್ದಾರೆ. ದಕ್ಷಿಣಾಮೂರ್ತಿ, ಹಯಗ್ರೀವ, ದತ್ತಾತ್ರೇಯ, ಹಾಗೆ ಪರಶುರಾಮ, ಹಾಗೆ ಭೈರವ, ಆನಂದ ಭೈರವ ಋಷಿ ಅಂತಲೂ ಇದೆ. ಹೀಗೆ ಈ ಋಷಿ ಅಂತ ಹೇಳಿದ್ರೆ ಇವರು ಈ ಮಂತ್ರ ದೃಷ್ಟಾರರು. ಋಷಿಗಳಂದರೆ ಆ ಮಂತ್ರವನ್ನು ದೃಷ್ಟಿ, ಅಂದರೆ ಈ ಪ್ರಪಂಚಕ್ಕೆ ಆ ಮಂತ್ರವನ್ನು ಕೊಟ್ಟವರು. ಈ ಪ್ರಧಾನವಾಗಿ ಇಷ್ಟು ಜನ, ಒಂದು ದಕ್ಷಿಣಾಮೂರ್ತಿ, ಇನ್ನೊಂದು ಹಯಗ್ರೀವ, ಇನ್ನೊಂದು ದತ್ತಾತ್ರೇಯರು, ಇನ್ನೊಂದು ಪರಶುರಾಮರು, ಇನ್ನೊಂದು ಭೈರವ. ಈ ಇಷ್ಟು ಪರಂಪರೆಯಲ್ಲಿ ಬಂದಂತಹ ಅದು ಶಂಕರ ಭಗವತ್ಪಾದರು, ಅಂದರೆ ಈ 1800 ವರ್ಷದ ಹಿಂದೆ ಅದು ಬರುವಾಗ ಅದು ಮಾಸಿ ಹೋಗಿತ್ತು, ಅದು ಹಿನ್ನೆಲೆಗೆ ಹೋಗಿತ್ತು. ಈ ವಿದ್ಯೆ ಒಂಥರ ನಶಿಸಿ ಹೋದಾಗಿತ್ತು. ಮತ್ತೆ ಅದನ್ನು ಪ್ರವರ್ಧಮಾನಕ್ಕೆ ತರಬೇಕು. ಪ್ರವರ್ಧಮಾನಕ್ಕೆ ಆದಿಶಂಕರ ಭಗವತ್ಪಾದರು ತಗೊಂಡು ಬಂದರು.
ಆಗ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ತಂದರು. ಈ ಶ್ರೀಚಕ್ರದ ಪೂಜೆಯಲ್ಲಿ ಅನೇಕ ವಿಧಾನಗಳಿದೆ. ಪ್ರಧಾನವಾಗಿ ಸವ್ಯ ದಕ್ಷಿಣ ಅಂತ, ಹಾಗೆ ದಕ್ಷಿಣಾಚಾರ ಮತ್ತು ವಾಮಾಚಾರ ಅಂತಕ್ಕಂಥ ಎರಡು ಪದ ಇದೆ. ವಾಮಾಚಾರ ಅಂದರೆ ಈ ನಿಮ್ಮ ಈ ಏನು ಈ ಮಂತ್ರವಾದ ಅಂತೆಲ್ಲ ಈಗೇನು ಹೇಳ್ತಾರೆ ಅದಲ್ಲ. ಈ ನಾವು ಅರ್ಘ್ಯವನ್ನು ಕೊಡುವಾಗ ಇತ್ಯಾದಿಗಳ ವಿಧಾನಗಳಲ್ಲಿ, ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸಗಳಿರ್ತದೆ. ಹಾಗೆ ಇದರಲ್ಲಿ ಕೌಲಾಚಾರ ಈ ಬಲಭಾಗಕ್ಕೆ ಮತ್ತೆ ವಾಮ ಅಂದ್ರೆ ಎಡ ಅನ್ನೋದು ಮೂಲ ಅರ್ಥ. ಮೂಲ ಅದೀಗ ಕಾಲಕ್ಕೆ ತಕ್ಕ ಹಾಗೆ ಅದಕ್ಕೆ ಬೇರೆ 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 ಹೆಸರು ಭಾವಗಳು ಹೊರಡ್ತಾ ಇದೆ ಅನ್ಸುತ್ತೆ. ಅಂದ್ರೆ ಅದು ಏನಂದ್ರೆ, ಒಂದು ಪ್ರಕೃತಿಯನ್ನು ಮುಖ್ಯವಾಗಿ ಇಟ್ಕೊಂಡು ಆರಾಧನೆ ಮಾಡೋದು, ಇನ್ನೊಂದು ಪುರುಷನನ್ನು ಮುಖ್ಯವಾಗಿ ಇಟ್ಕೊಂಡು ಆರಾಧನೆ ಮಾಡೋದು. ಹಂ ಪುಮಾನ್ ಪ್ರಕೃತಿಸ್ತು ಸಹ ಅಂದ್ರೆ ಈ ದೇಹವೇ ಪ್ರಕೃತಿ ಪುರುಷರ ಜೋಡಣೆ ಅಲ್ವಾ. ಹಾಗೆ ಅದೇ ಈ ಕೊಲ್ಲೂರಲ್ಲಿ ಇರ್ತಕ್ಕಂಥ ಲಿಂಗವು ಪ್ರಕೃತಿ ಪುರುಷರ ಜೋಡಣೆ, ಅದೇ ಮಿಥುನ ಲಿಂಗ ಅಂತ ಹೇಳ್ತೇವೆ ನಾವು. ಅದೇ ಒಂದು ಕಡೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇನ್ನೊಂದು ಕಡೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹೀಗೆ 33 ಕೋಟಿ ದೇವತೆಗಳು ಸೇರಿ ಮಧ್ಯದಲ್ಲಿ ಸ್ವರ್ಣ ರೇಖೆ ಇದೆ. ಹಾಗೆ ಉದ್ಭವ ಆದಂಥ ಲಿಂಗ ಅದು. ಅದಕ್ಕೆ ಅಲ್ಲಿ ಕೆಲವೊಮ್ಮೆ ತೋರಿಸುವಾಗ ಅಲ್ಲಿ ಸ್ವರ್ಣ ರೇಖೆ ಇದೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗೆ ಈ ಪ್ರಕೃತಿ ಪುರುಷರ ಅವರವರ ಒಂದು ಗುರು ಪರಂಪರೆಯಲ್ಲಿ ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಇದು ಎಲ್ಲವುದೂ ಸರಿಯೇ. ಹಾಗೆ ಇದರಲ್ಲೂ ಸಮಯಾಚಾರ, ಕೌಲಾಚಾರ, ಮಿಶ್ರ ಕೌಳ, ಹೀಗೆ ಅನೇಕ ವಿಧಾನಗಳಿದೆ ಇದರಲ್ಲಿ. ಅಂದರೆ ಇದು ನಾವು 1 ಗಂಟೆಗೋ 2 ಗಂಟೆಗೋ 3 ಗಂಟೆಗೋ ಹೇಳಿ ಮುಗಿಸುವಂತಹ ಒಂದು ವಿಷಯ ಅಲ್ಲ. ಅದು ಒಂದೊಂದು ವಿಷಯಕ್ಕೂ ಅಷ್ಟು ವಿಸ್ತಾರವಾದಂಥ ಅರ್ಥಗಳು, ವಿಸ್ತಾರವಾದಂಥ ಒಂದು ಪೂಜಾ ವಿಧಾನ ಇದೆ ಅದಕ್ಕೆ. ಹೀಗೆ ಒಂದೊಂದು ಪದ್ಧತಿಗಳು ಒಂದೊಂದು ಆಯಾ ಪ್ರದೇಶಗಳಲ್ಲಿ ಇದೆ. ಉದಾಹರಣೆಗೆ ಈ ಕರ್ನಾಟಕ ಇತ್ಯಾದಿ ನಮ್ಮ ದಕ್ಷಿಣ ಈ ಭಾಗದಲ್ಲಿ ಹೆಚ್ಚಿಗೆ ಸಮಯಾಚಾರ ಅಂದರೆ ಸಾತ್ವಿಕ ರೀತಿಯಿಂದ ಆರಾಧನೆ ಮಾಡ್ತಾರೆ. ಅದೇ ನೀವು ನಾರ್ತ್ ಕರ್ನಾಟಕ ಈ ಕಡೆಗೆಲ್ಲ ಹೋದರೆ ಕೌಲ ಮಾರ್ಗದ ಉಪಾಸನೆ ಜಾಸ್ತಿ ಇದೆ. ಅದೇ ನಾರ್ತ್ ಇಂಡಿಯಾಕ್ಕೆ ಹೋದರೆ, ಅಂದರೆ ಉತ್ತರ ಭಾರತಕ್ಕೆ ಹೋದರೆ ಈ ಕೌಲಾಚಾರ ಪದ್ಧತಿಯೇ ಅಧಿಕವಾಗಿದೆ. ಇದರಲ್ಲಿ ಎರಡೂ ತಪ್ಪಲ್ಲ. ಈ ಶ್ರೀಚಕ್ರದಲ್ಲೂ ವಿಶೇಷವಾಗಿ 5 ವಸ್ತುಗಳನ್ನಿಟ್ಟು ಆರಾಧನೆ ಮಾಡುವಂಥದ್ದು. ಮದ್ಯ, ಮಾಂಸ, ಮತ್ಸ್ಯ, ಮೈಥುನ, ಮುದ್ರಾ ಅಂತ. ಅದನ್ನೇ ಪಂಚಮಕಾರ ಅಂತ ಕರೀತಾರೆ. ಈ ಪಂಚಮಕಾರದಿಂದ ದೇವಿಯನ್ನು ಆರಾಧನೆ ಮಾಡುವಂಥದ್ದು. ಈ ಪಂಚಮಕಾರದಲ್ಲಿ ಈ ಸಮಯಾಚಾರದಲ್ಲಿ ಆರಾಧನೆ ಮಾಡುವಾಗ ಏನು ಮಾಡ್ತಾರೆ, ಈ ಮಕಾರಕ್ಕೂ ಅದರ ಸಬ್ಸ್ಟಿಟ್ಯೂಟ್ ಅಂದರೆ ಅದರ ಒಂದು ಅದರ ಗುಣ ಇರತಕ್ಕಂತಹ ಸಾತ್ವಿಕ ಪದಾರ್ಥವನ್ನು ಬದಲಿಯಾಗಿ ಉಪಯೋಗಿಸ್ತಾರೆ. ಈಗ ಉದಾಹರಣೆಗೆ ಮದ್ಯ ಅಂತ ಆದಾಗ ಅದಕ್ಕೆ ಹಾಲು ಮತ್ತು ಜೇನುತುಪ್ಪ ಇದನ್ನು ಉಪಯೋಗಿಸ್ತಾರೆ. ಮಾಂಸ ಅಂತಾದಾಗ ಈ ಉದ್ದಿನ ಪದಾರ್ಥವನ್ನು ಉಪಯೋಗಿಸ್ತಾರೆ. ಮತ್ಸ್ಯ ಅಂತಾದಾಗ ಈ ಬಾಳೆಹಣ್ಣು ಮತ್ತು ಈ ನಮ್ಮ ಶುಂಠಿಯನ್ನು ಉಪಯೋಗಿಸ್ತಾರೆ. ಶುಂಠಿಯನ್ನು ಒಂದು ಪೀಸ್ ಮಾಡಿ ಅದನ್ನು ಅಂದರೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ಆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಮುದ್ರಾ ಅಂದರೆ ಮುದಂ ರಾತಿ ಇತಿ ಮುದ್ರಾಹ ಅಂತ, ಏನು ನಮಗೆ ಮುದವನ್ನು ಕೊಡ್ತಕ್ಕಂಥದ್ದು, ಅಂದರೆ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಮುದಗೊಳಿಸ್ತಕ್ಕಂಥದ್ದು. ಅದರಲ್ಲಿ 10 ದಶಮುದ್ರೆಗಳು, ದಶಮುದ್ರಾ ಈಗ ಮುದ್ರಾ, ಓಕೆ, ದಶಮುದ್ರಾ ಸಮಾರಾಧ್ಯ, ದಶಮುದ್ರ 10 ಮುದ್ರೆಗಳಿಂದ ಆರಾಧಿಸಲ್ಪಡುವಳು ಅಂತ. ಈ 10 ಮುದ್ರೆಗಳು, ಮುದ್ರೆ ಅಂದರೆ
ಏನು ಒಂದು ಸ್ವಲ್ಪ ಮುದ್ರಾ ಅಂದರೆ ಅದೇ ಹೇಳಿದ್ನಲ್ಲ, ಮುದಂ ರಾತಿ ಇತಿ ಮುದ್ರಾಹ, ಅಂದರೆ ನಮಗೆ ಭಗವಂತನಲ್ಲಿ ಮುದವನ್ನು ಕೊಡ್ತಕ್ಕಂಥದ್ದು. ಅಂದರೆ ಭಗವಂತನಲ್ಲಿ ಒಂದು ಆ ಒಂದು ಲೀನನಾಗಿ ಒಂದು ಸ್ಥಿತಿಗೆ ಹೋಗ್ತಾ, ಅಂದ್ರೆ ಸಿಂಬಲ್ಗಳು ಅಂತಲ್ಲ ಈ ಅಲ್ಲ ಸಿಂಬಲ್ಲೇ. ಹಾ ಆ ಮುದ ಆದಾಗ ಹಾ ಈ ಸಿಂಬಲ್ ಆಟೋಮೆಟಿಕ್ಲಿ ಆಗಬೇಕು. ನಿಮ್ಗೆ ಅರ್ಥ ಆಯ್ತಾ? ಈಗ ಉದಾಹರಣೆಗೆ ನಾನೊಂದು ಮುದ್ರೆ, ಈಗ ಯೋನಿ ಮುದ್ರಾ ಅಂತ ಇದೆ, ಅಥವಾ ಈಗ ಅನೇಕ ಮುದ್ರೆಗಳಿದೆ. ಈಗ ನಾವು ಗಾಯತ್ರಿ ಮಾಡುವಾಗಲೂ, ಗಾಯತ್ರಿ ಜಪ ಮಾಡುವಾಗಲೂ ಮುದ್ರೆಗಳಿದೆ. ಚಿನ್ ಮುದ್ರೆ ಇರ್ಬೋದು, ಇದು ಕೂಡ ಚಿನ್ ಮುದ್ರೆ ಇದೆ, ಜ್ಞಾನ ಮುದ್ರೆ ಇದೆ, ಮತ್ತು ನಿಮಗೆ ಈ ಪೂಜಾ ವಿಧಾನಗಳಲ್ಲೇ ಸೂಕರಿ ಮುದ್ರೆ ಅಂತಿದೆ, ಈ ಪ್ರಾಣಾದಿ ಮುದ್ರೆಗಳಂತಿದೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಈ ಮುದ್ರೆಗಳಿದೆ. ಯೋನಿ ಮುದ್ರೆ ಇದೆ, ಯೋನಿ ಮುದ್ರಾ ತ್ರಿಖಂಡೇಶಿ ಅಂತ ತ್ರಿಖಂಡ ಮುದ್ರೆ ಇದೆ. ಹೀಗೆ ಈ ಶ್ರೀಚಕ್ರಕ್ಕೆ ಮುಖ್ಯವಾಗಿ 10 ಮುದ್ರೆಗಳಿದೆ. ಓಕೆ, ಅದಕ್ಕಾಗಿ ವಿಶೇಷವಾಗಿ ಬಳಸಲ್ಪಡುವಂಥದ್ದು 10 ಮುದ್ರೆಗಳಿದೆ. ಆ ಮುದ್ರೆಗಳೆಲ್ಲ ರಹಸ್ಯವಾಗಿ ಇರುವಂಥದ್ದು. ಅದನ್ನು ಈ ಪ್ರದರ್ಶನ ಮಾಡಬಾರ್ದು. ಮಂತ್ರಾಂಶ್ಚ ಮುದ್ರಾಂಶ್ಚ ಮಾಲಾಂಶ್ಚ ಗುರೋರಪ್ಪಿ ನ ದರ್ಶಯೇತ್. ಗುರುವಿಗೆ ಸಹಿತ ಅದನ್ನು ಒಂದು ಸಲ ಕಲ್ತ ಮೇಲೆ ಮತ್ತು ಅವನ ಎದುರು ಸಹ ಅದನ್ನು ಮಾಡಿ ತೋರಿಸ್ಬಾರ್ದು ಅಂತ ವಾಕ್ಯಗಳಿದೆ. ಈ 10 ಮುದ್ರೆಗಳು ಅದು ಗುರುಮುಖವಾಗಿಯೇ ಕಲಿಬೇಕು. ಆದರೆ ಗುರುವಿನ ಹತ್ರ ಕಲಿತು ನಾವು ಅದನ್ನು ಬಳಸುವಾಗ ಗುರುವಿಗೂ ಕೂಡ ತೋರಿಸ್ಬಾರ್ದು. ಅಂದರೆ ಒಂದ್ಸಲ ಕಲ್ತಾಯ್ತು ಅಂತ ಆದಮೇಲೆ ಮತ್ತು ಗುರುವಿಗೂ ತೋರಿಸ್ಬಾರ್ದು. ಯಾಕಂದರೆ ಆ ಮುದ್ರೆಗಳು ಅನ್ನುವಂಥದ್ದು, ಅದೇ ನಾನು ಹೇಳಿದ್ನಲ್ಲ, ಈಗ ನಾವೆಲ್ಲ ಏನು ಮಾಡ್ತಿದ್ದೇವೆ ಅಂದರೆ ಬಾಹ್ಯವಾಗಿ ಆ ಮುದ್ರೆಗಳನ್ನು ತೋರಿಸ್ತಾ ಇದ್ದೇವೆ. ಹೌದು, ಅದು ವಾಸ್ತವಿಕವಾಗಿ ಯಾವುದೋ ಒಂದು ಸ್ಥಿತಿಗೆ ಹೋದಾಗ, ಅದೇ ಮುದಂ ರಾತಿ ಇತಿ ಅಂತ ಹೇಳಿದ್ನಲ್ಲ, ನೀವು ಆ ಜಪವನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ದೇವಿಯಲ್ಲಿ ಲೀನ ಆದಾಗ, ದೇವಿಯವ್ರ ಜೊತೆ ಒಂದಾದಾಗ ನೀವು ಯಾವುದೋ ಒಂದು ಸ್ಥಿತಿಗೆ ಹೋಗ್ತೀರಿ. ಈಗ ಶಂಕರಾಚಾರ್ಯರು ಅವರ ಶಂಕರ ಭಗವತ್ಪಾದರು ಅವರ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ, ರಮತೆ ಬಾಲೋನ್ಮತ್ತಃ ಏವ. ಆ ಜ್ಞಾನಿಯ ಸ್ಥಿತಿ ಒಂದೊಂದು ಸಲ ಬಾಲರ ಥರ, ಅಂದರೆ ಅತಿ ಚಿಕ್ಕ ಮಕ್ಕಳ ಥರ ಆಡ್ತಾರೆ, ಒಂದೊಂದು ಸಲ ಉನ್ಮತ್ತಃ ಅಂದರೆ ಹುಚ್ಚರ ಥರ ಆಡ್ತಾರೆ. ಆಗ ಉಂಟಾಗತಕ್ಕಂಥ ಮುದ್ರೆಗಳಿವೆ. ಈ 10 ಮುದ್ರೆಗಳಿದೆಯಲ್ಲ, ಆ ಸ್ಥಿತಿ, ಆ ಚಕ್ರಗಳ ಈಗ ನೀವು ತಲುಪಿದಾಗ, ನಿಮ್ಮ ಮನಸ್ಸು ತಲುಪಿದಾಗ, ಆ ದೇವಿಯ ದರ್ಶನಗಳು ನಿಮ್ಗೆ ಆಯಾ ಚಕ್ರದಲ್ಲಿ ಆಯಾ ದೇವಿಯ ದರ್ಶನ ಆದಾಗ, ಈ 9 ಚಕ್ರಗಳಲ್ಲೂ ಆ 9 ದೇವಿಯರ ದರ್ಶನ, ಅಂದರೆ ದೇವಿಯದ್ದೇ, ಒಂದು ದೇವಿಯದ್ದೇ ಬೇರೆ ಸ್ವರೂಪಗಳಷ್ಟೇ. ಅದಕ್ಕೆ ಆದಾಗ ನಿಮ್ಮ ದೇಹದಲ್ಲಿ ಸಹಜವಾಗಿ ಉಂಟಾಗತಕ್ಕಂಥದ್ದು ಒಂದು ಸ್ಥಿತಿ, ಆ ಮುದ್ರೆ ಅನ್ನುವಂಥದ್ದು. ಆದರೆ ಈಗ ಅದು ಹಾಗೆ ಆಗ್ತಾ ಇಲ್ಲ. ಅದು ಆ ಸ್ಟೇಜಿಗೆ ಹೋದಂಥವ್ರು ಬಹಳ ಅಪರೂಪ. ಎಲ್ಲೋ ನಿಮಗೆ ಬೆರಳೆಣಿಕೆಯನ್ನು ಸಿಗ್ಬೋದು, ನಮ್ಗೆ ನೋಡ್ಲಿಕ್ಕೆ ಸಿಗೋದು ಕಷ್ಟ. ಆದರೆ ಈಗ ನಾವೇನು ಮಾಡ್ತಿದ್ದೇವೆ ಅಂದರೆ ಪೂಜೆ ಮಾಡಿ ಬಾಹ್ಯವಾಗಿ ಆ ಮುದ್ರೆಯನ್ನು ತೋರಿಸ್ತಿದ್ದೇವೆ. ಓಕೆ, ಆದರೆ ತೋರಿಸಿದ್ರಿಂದ ಏನು ಫಲ ಕೇಳಿದ್ರೆ, ಆ ಮುದ್ರೆಗೆ ಒಂದು ಶಕ್ತಿ ಇದೆ, ನಿಮ್ಮನ್ನು ಆ ಸ್ಥಿತಿಗೆ ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಇದೆ. ಈಗ ಉದಾಹರಣೆಗೆ 2 ಥರ. ಈಗ ಒಬ್ಬನು ಇಲ್ಲಿ ಹಾಲನ್ನು ತಗೊಂಡು ಹೋಗ್ತಾ ಇರ್ತಾನೆ. ಈಗ ನಿಮ್ಮ ಮನೆ ಎದುರು ಒಬ್ಬರು ಹಾಲು ತಗೊಂಡು ಹೋಗ್ತಾರೆ. ಹಾಲು ಇಲ್ಬಾ ಅಂತೀವಿ, ಅವನು ಬರ್ತಾನೆ. ಹೌದು, ಅವನ ಹಾಲ ಅಲ್ಲ, ಅವನ ಕೈಲಿ ಹಾಲಿದೆ ಅಷ್ಟೇ. ಅದೇ ನೀವು ಅವನ ಹೆಸರು ಏನೋ ಆಗಿರ್ತದೆ, ಯಾವುದೋ ಒಂದು ಹೆಸರು, ರಾಮ ಶ್ಯಾಮ ಏನೋ ಆಗಿರ್ತದೆ. ಶ್ಯಾಮ ಇಲ್ಬಾ ಅಥವಾ ರಾಮ ಇಲ್ಬಾ ಅಂದರೂ ಅವನು ಬರ್ತಾನೆ. ಹಾಗೆ ಜೊತೆಗೆ ಹಾಲು ಬರುತ್ತೆ. ಹಾಗೆ ಈ ದೇವಿಯ ಅಥವಾ ಈ ಮಂತ್ರಗಳ ವಿಶೇಷತೆ ಏನಂದರೆ, ಮಂತ್ರಗಳು ಜಪಗಳು ನಮ್ಮನ್ನು ಆ ಸ್ಥಿತಿಯಲ್ಲಾಗುವಂಥದ್ದು, ಆದರೆ ಆ ಸ್ಥಿತಿಗೆ ಕೊಂಡೊಯ್ತಕ್ಕಂಥದ್ದು ಎರಡೂ ಇದೆ. ಒಂದು, ಆ ಸ್ಥಿತಿಲಿ ನಮಗೆ ಇದು ಸಹಜವಾಗಿ ಆಗ್ತಕ್ಕಂಥದ್ದು.
ಒಂದು ಅಸಹಜವಾಗಿ ಮಾಡಿದಾಗ ಆ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ತಕ್ಕಂಥದ್ದು. ಈ ಎರಡೂ ವಿಶೇಷತೆ ಇರೋದರಿಂದ ಜ್ಞಾನಿಗಳಾದವರಿಗೆ ಏನಾಗ್ತದೆ, ಆ ಸ್ಥಿತಿಗೆ ಹೋದಾಗ ಈ 10 ಮುದ್ರೆಗಳು ತಾನೇ ಆಗ್ತದೆ. ಹಾ, ಅವರಿಗೆ ಅದು ಸಹಜವಾಗಿ ಆಗುವಂಥದ್ದು. ಜ್ಞಾನಿಗಳಿಗೆ ಇಲ್ಲಿ ನಮಗೆ ಕೃತಕವಾಗಿ ಮಾಡುವ ಮೂಲಕ ಅಲ್ಲಿಗೆ ನಾವು ಹೋಗೋದಕ್ಕೆ ಪ್ರಯತ್ನಿಸುವಂತ. ಇದು ಆರಾಧನಾ ಕ್ರಮ.